ಹಗರಣದ ಆರೋಪ ಹೊತ್ತಂತಹ ಮುಖ್ಯಮಂತ್ರಿಗಳು ತಮ್ಮ ಕುರ್ಚಿಗೆ ರಾಜೀನಾಮೆ ಕೊಡ್ತಾರಾ ಇಲ್ವಾ ಅನ್ನೋ ಪ್ರಶ್ನೆ ಮುಂದುವರಿತಾ ಇದೆ. ಆದರೆ ಇದರ ಬೆನ್ನಲ್ಲೇ ಸಿಎಂ ಕುರ್ಚಿ ಮೇಲೆ ಹಲವರ ಕಣ್ಣಿರುವುದು ಓಪನ್ ಸೀಕ್ರೆಟ್ ಆಗಿದೆ. ಹಾಗಾದ್ರೆ ಇದರ ಬೆನ್ನಲ್ಲೇ ದಲಿತ ಸಿಎಂನ ಅಸ್ತ್ರದ ಪ್ರಯೋಗ ಜೊತೆಗೆ ದಲಿತ ನಾಯಕರನ್ನ ಸಂಘಟಿಸುವಂತಹ ಕೆಲಸ ಯಾವ ರೀತಿ ನಡೀತಾ ಇದೆ, ಯಾವ ಸಚಿವರು ಓಪನ್ ಆಗಿ ಮೀಟಿಂಗ್ ಮಾಡ್ತಾ ಇದ್ದಾರೆ, ಜೊತೆಗೆ ತೆರೆಮರೆಯ ಕಸರತ್ತನ್ನ ಮಾಡ್ತಾ ಇದ್ದಾರೆ ಅನ್ನೋ ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಪರಮೇಶ್ವರ್ ಭೇಟಿಯಾದ ಸತೀಶ್ ಜಾರಕಿಹೊಳಿ, ತೆರೆಮರೆಯಲ್ಲಿ ನಡೀತಿದ್ಯಾ ದಲಿತ ಸಿಎಂ ಕಸರತ್ತು, ತುಮಕೂರು ಜಿಲ್ಲೆಗೆ ಒಲಿಯುತ್ತಾ ಸಿಎಂ ಪಟ್ಟ. ಸಚಿವ ಜಾರಕಿಹೊಳಿ ಮತ್ತೆ ಗೃಹ ಸಚಿವ ಜಿ ಪರಮೇಶ್ವರ್ ರನ್ನ ಭೇಟಿ ಮಾಡಿದ್ದು ಇನ್ನಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ತುಮಕೂರು ನಗರದಲ್ಲಿನ ಪರಮೇಶ್ವರ್ ಒಡೆತನದ ಸಿದ್ಧಾರ್ಥ ತಾಂತ್ರಿಕ ಕಾಲೇಜಿನಲ್ಲಿ ಸಚಿವ ದ್ವಯರ ಮೀಟಿಂಗ್ ನಡೆದಿದೆ. ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ ಉಭಯ ನಾಯಕರು ಮಾತುಕತೆ ನಡೆಸಿದ್ದಾರೆ. ಮುಡಾ ಹಗರಣದಿಂದಾಗಿ ಸಿಎಂ ಸಿದ್ದರಾಮಯ್ಯರ ಕುರ್ಚಿ ಅಲುಗಾಡುತ್ತಿದೆ. ಈ ನಡುವೆ ಹಲವು ಬಾರಿ ದಲಿತ ಸಚಿವರಾದ ಸತೀಶ್ ಜಾರಕಿಹೊಳಿ, ಜಿ ಪರಮೇಶ್ವರ್, ಮಹಾದೇವಪ್ಪ ಮೀಟಿಂಗ್ ಮಾಡಿದ್ದಾರೆ. ಜಾರಕಿಹೊಳಿ ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರನ್ನು ಭೇಟಿ ಮಾಡಿ ಅಚ್ಚರಿ ಮೂಡಿಸಿದ್ರು. ಇದರಿಂದಾಗಿ ದಲಿತ ಸಿಎಂ ವಿಚಾರ ಮುನ್ನೆಲೆಗೆ ಬಂದಿತ್ತು. ಭೇಟಿಯಾಗಿದ್ದೀವಿ, ಊಟ ಮಾಡಿಸಿರೋ ನಂದು ಬೇರೆ ಕಾರ್ಯಕ್ರಮ ಇತ್ತು, ಸೊ ಅಲ್ಲಿ ಬಂದಿದ್ದೆ, ಸಾಹೇಬ್ರ ನೋಡ್ಕೊಂಡು ಬಂದಿದ್ವಿ. ಬೇರೆ ಏನಾಗ್ತದೆ ಏನಿತ್ತು ನಾವೆಲ್ಲಿ ಕೊಡಬಾರ್ದು ಅಂತ ಹೇಳಿರಲ್ಲ, ಅವ್ರು ಕೂಗು ಮಾಡಿದ್ರೆ ನಾವು ಬೇಡ ಅಂತ ಹೇಳಿದ್ರೆ. ಈಗ ದಲಿತ ಸಿಎಂ ಈಗ ಸದ್ಯಕ್ಕೆ ಇಲ್ಲ ಪ್ರಸ್ತಾವನೆ ಇದ್ದಾಗ ಹೇಳ್ತೀವಿ, ನಿಮ್ ಕರೆದು ನಾವ್ ಹೇಳ್ತೀವಿ ನಮ್ ಡಿಮಾಂಡ್ ಇದೆ ಅಂತ. ಈಗಿಲ್ಲ, ಯಾವ್ದು ಖಾಲಿನೇ ಇಲ್ಲ. ಎಲ್ಲಿ ಯಾರಿಗೆ ಮಾಡೋರು, ಯಾರ ಜಾಗದಾಗ ಮಾಡೋರು, ಸಿಎಂ ಇರೋದು ಒಂದೇ ಸ್ಥಾನ. ಸನ್ನಿವೇಶ ಸಮಯಕ್ಕೆ ಬಂದಿಲ್ಲ, ಬಂದಾಗ ನಿಮ್ಗೆ ಹೇಳ್ತೀವಿ. ದಲಿತ ಸಿಎಂ ವಿಚಾರ ಪ್ರವರ್ಧಮಾನಕ್ಕೆ ಬರುತ್ತಿದ್ದಂತೆ ತುಮಕೂರು ಜಿಲ್ಲೆಗೆ ಸಿಎಂ ಪಟ್ಟ ಒಲಿಯುತ್ತಾ ಎಂಬ ಚರ್ಚೆ ಶುರುವಾಗಿದೆ. ದಲಿತ ಸಚಿವರಲ್ಲಿ ಪ್ರಭಾವಿಯಾಗಿರುವ ಜಿ ಪರಮೇಶ್ವರ್ಗೆ ಸಿಎಂ ಪಟ್ಟ ಕಟ್ಟುವ ಬಗ್ಗೆ ಜೋರು ಮಾತುಕತೆ ನಡೀತಿದೆ ಎನ್ನಲಾಗಿದೆ. ಈ ಆಯಾಮದಿಂದಲೇ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ದಲಿತ ಸಚಿವರು ಜಿ ಪರಮೇಶ್ವರ್ರನ್ನ ಭೇಟಿ ಮಾಡುತ್ತಿದ್ದಾರೆ ಎನ್ನಲಾಗಿದೆ. ಇದರ ನಡುವೆ ಕೊರಟಗೆರೆ ಕ್ಷೇತ್ರದ ಹನುಮಂತನಾಥ ಸ್ವಾಮೀಜಿ ಬಹಿರಂಗ ವೇದಿಕೆಯಲ್ಲಿ ಜಿ ಪರಮೇಶ್ವರ್ಗೆ ಸಿಎಂ ಸ್ಥಾನ ನೀಡಬೇಕು ಎಂದು ಒತ್ತಾಯಿಸಿದರು. ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಎಂಬ ಕೂಗು ಕೇಳಿಬಂದಿದೆ. ತುಮಕೂರು ನಗರದಲ್ಲಿ ನಡೆದ ದಲಿತ ಸಂಘರ್ಷ ಸಮಿತಿ ಸಮಾವೇಶದಲ್ಲಿ ಅತಿಥಿಯಾಗಿ ಜಾರಕಿಹೊಳಿ ಪಾಲ್ಗೊಂಡಿದ್ರು. ಈ ವೇಳೆ ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಎಂಬ ಘೋಷಣೆ ಜೋರಾಗಿತ್ತು. ಮಂಜುನಾಥ ತಾಳಮಕ್ಕಿ, ಪಬ್ಲಿಕ್ ಟಿವಿ, ತುಮಕೂರು.